ಪ್ರಕಟಣೆಯನ್ನ ಅದು ಸ್ಟೇಷನ್ ಇಂದನೇ ಆಗಿರ್ಬೋದು, ಸಾರ್ವಜನಿಕರೇ ಆಗಿರ್ಬೋದು, ಇಂತಹ ಬೋರ್ಡ್ಗಳನ್ನ ಹಾಕುವಂತ ಅಧಿಕಾರ ಯಾವನಿಗೂ ಇಲ್ಲ. ಮದ್ಯಪಾನ ಧೂಮಪಾನ ಮಾಡಬಾರದು ಅಂತ ಬೋರ್ಡ್ ಹಾಕ್ಲಿ, ಅದಕ್ಕೆ ಅನುಮತಿ ಇದೆ, ಎಲ್ಲರೂ ಸಹಕರಿಸ್ತಾರೆ. ಆದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಆಹಾರದ ಸ್ವಾತಂತ್ರ್ಯತೆ ಇದೆ. ಪ್ರಾಣಿಗಳಿಗೆ ಆಹಾರ ಹಾಕ್ಬೇಡಿ ಅನ್ನೋದು ಪೊಲೀಸ್ ಸ್ಟೇಷನ್ ಕೂಡ ಹೇಳೋ ಹಾಗಿಲ್ಲ. ಪೊಲೀಸ್ನವರು ಎಲ್ಲಾ ಪ್ರಾಣಿಗಳಿಗೂ ರಕ್ಷಣೆ ಕೊಡಬೇಕು. ಖಂಡಿಸಿ ಈ ಬೋರ್ಡ್ ಅನ್ನ ನಾವು ತೆಗಿತಿದೀವಿ. ನೋಡಿ, ಈಗೆಲ್ಲ ಗವಿಗಂಗಾಧರೇಶ್ವರ ಸನ್ನಿಧಾನಕ್ಕೆ ಬಂದ್ವಿ. ಈ ಸನ್ನಿಧಾನದಲ್ಲಿ ಒಂದು ಬೋರ್ಡ್ ಅನ್ನ ನೋಡಿ ತುಂಬಾ ಖೇದ ದುಃಖ ಆಯ್ತು. ಪವಿತ್ರವಾಗಿರೋಂತಹ ಈ ಬಂಡೆ ಮೇಲೆ ಯಾರು ಪ್ರಾಣಿಗಳಿಗೆ ಆಹಾರವನ್ನು ಹಾಕ್ಬಿಡಿ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ನಾವು ಕೆಂಪೇಗೌಡ ಪೊಲೀಸ್ ಸ್ಟೇಷನ್ಗೆ ಕೂಡ ಕಾಲ್ ಮಾಡಿದಾಗ ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅಂದರು. ನಾನು ನಿನ್ನೆ ರಾತ್ರಿ ಗಮನಿಸಿದೆ, ಎಲ್ಲೆಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲೆಲ್ಲ ಈ ಥರದ ಬೋರ್ಡ್ ಹಾಕಿದ್ದಾರೆ. ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯ ಪ್ರಕಟಣೆ, ಈ ಪವಿತ್ರ ಬಂಡೆಯ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಹಾಕುವಂತಿಲ್ಲ, ಇದು ಅಜ್ಞಾನದ ಸಂಕೇತ, ಇವರು ಅಪವಿತ್ರ ಮಾಡ್ತಿದ್ದಾರೆ. ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇದು ಹಾಕ್ದವ್ರು ಯಾರು? ಇದ್ರ ಪೊಲೀಸ್ ಸ್ಟೇಷನ್ ಹೆಸರು ಹೇಳ್ಕೊಂಡಿದ್ರನ್ನ ಕೃತ್ಯ ಮಾಡಿರೋಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಸಾರ್ವಜನಿಕವಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಸೇರಿರೋವಂಥದ್ದು. ಇಲ್ಲಿ ಬಂದ ಗಲೀಜು ಮಾಡುತ್ತೆ, ಪಾರಿವಾಳಗಳು ಆಹಾರ ಹಾಕ್ಬೇಡ ಅಂತಂದ್ರೆ ಎಲ್ಲ ಹೋಗ್ಬೇಕು. ಅವಕ್ಕೆ ಆದಂತಹ ಒಂದು ಸ್ವಾತಂತ್ರ್ಯತೆಯನ್ನು ಆಲ್ರೆಡಿ ನಾವು ಮನುಷ್ಯರು ಕಿತ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಹಾಳು ಮಾಡುವಂತಹ ದುರ್ಗುಣ ಇಲ್ಲಿ ನಡೀತಿದೆ. ಇದನ್ನ ಪ್ರತಿಯೊಬ್ಬರು ಖಂಡಿಸಲೇಬೇಕು. ಇದನ್ನ ಖಂಡಿಸಿ ಈ ಬೋರ್ಡನ್ನು ನಾವು ತೆಗಿತಿದ್ದೀವಿ. ನೀವು ಕೂಡ ಎಲ್ಲೇ ಸಿಕ್ಕಿದ್ರೆ ಈ ಬೋರ್ಡನ್ನು ರಿಮೂವ್ ಮಾಡಿ. ಪ್ರತಿಯೊಂದು ಪ್ರಾಣಿಯಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದು ಪ್ರಾಣಿಯಲ್ಲೂ ನಾವು ಪವಿತ್ರತೆಯನ್ನು ಕಾಣಬೇಕೇ ಹೊರತು ಇಂಥದ್ದು ಅಜ್ಞಾನದಿಂದ ಅಲ್ಲ. ಮದ್ಯಪಾನ ಧೂಮಪಾನ ಮಾಡಬಾರದು ಅಂತ ಬೋರ್ಡ್ ಹಾಕ್ಲಿ, ಅದಕ್ಕೆ ಅನುಮತಿ ಇದೆ, ಎಲ್ಲರೂ ಸಹಕರಿಸ್ತಾರೆ. ಆದರೆ ಪ್ರಾಣಿಗಳಿಗೆ ಆಹಾರ ಹಾಕ್ಬೇಡಿ ಅನ್ನೋದು ಪೊಲೀಸ್ ಸ್ಟೇಷನ್ ಕೂಡ ಹೇಳೋ ಹಾಗಿಲ್ಲ. ಪೊಲೀಸ್ನವರು ಎಲ್ಲ ಪ್ರಾಣಿಗಳಿಗೂ ರಕ್ಷಣೆ ಕೊಡಬೇಕು. ಈ ಥರ ಆಹಾರ ಹಾಕ್ಬೇಡಿ, ಊಟ ಕೊಡಬೇಡಿ ಅಂತ ಯಾರು ಹೇಳ್ಬಾರ್ದು. ಎಲ್ಲ ಅವ್ರನ್ನ ಒಳಗಡೆ ಮರ್ಚು, ಆ ಕಡೆಗೆ ಏನೇ ಆಗ್ಲಿ ನಾವು ಇದನ್ನ ಧಿಕ್ಕರಿಸ್ತೀವಿ. ಪ್ರಾಣಿಗಳು ಅತ್ಯಂತ ಮುಖ್ಯ, ಇಂಥದನ್ನೆಲ್ಲ ನಾವು ಧಿಕ್ಕರಿಸ್ತೀವಿ. ಇಂತಹ ಪ್ರಕಟಣೆಯನ್ನ ಅದು ಸ್ಟೇಷನ್ ಇಂದನೇ ಆಗಿರ್ಬೋದು, ಸಾರ್ವಜನಿಕರೇ ಆಗಿರ್ಬೋದು, ಇಂತಹ ಬೋರ್ಡ್ಗಳನ್ನ ಹಾಕುವಂತ ಅಧಿಕಾರ ಯಾವನಿಗೂ ಇಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಆಹಾರದ ಸ್ವಾತಂತ್ರ್ಯತೆ ಇದೆ. ನಾವು ಅವ್ರವ್ರ ಮನೆ ಮುಂದೆ ಆಗ್ತಿಲ್ಲ, ಇದು ಪಬ್ಲಿಕ್ ಪ್ಲೇಸು, ಸಾರ್ವಜನಿಕ ಸ್ಥಳ. ಇದು ಯಾರಿಗೆ ಗಲೀಜ್ ಅನಿಸುತ್ತೋ ಅವ್ರು ಬರಲೇಬೇಡಿ ಅಂತ ಜಾಗಗಳಿಗೆ. ಇದು ಪವಿತ್ರವಾಗಿರುವಂಥ ಜಾಗ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಬರುವಂಥ ಜಾಗ, ಅದಕ್ಕೋಸ್ಕರನೇ ಪವಿತ್ರವಾಗಿರುವಂಥದ್ದು. ಹಾಗಾಗಿ ಇದನ್ನ ನಾವು ಧಿಕ್ಕರಿಸ್ತಿದ್ದೀವಿ, ಇದನ್ನ ನಾವು ರಿಮೂವ್ ಮಾಡ್ತಿದ್ದೀವಿ. ಧನ್ಯವಾದ ಶ್ರೀ ಚರಣ ಸೇವಕ. ಹಲೋ ಹೇಳಿ ಸರ್. ನಮಸ್ತೆ ಸರ್, KG ನಗರ್ ಸ್ಟೇಷನ್. ಮೇಡಮ್, ಇದು ಕೆಂಪೇಗೌಡ ಪೊಲೀಸ್ ಸ್ಟೇಷನ್ನಾ? ಕೆಂಪೇಗೌಡ ನಗರ? ಹಾಂ ಹೌದು ಸರ್, ಹೇಳಿ. ಮೇಡಮ್ ನಮಸ್ಕಾರ. ಈ ಗವಿಗಂಗಾಧರೇಶ್ವರ ದೇವಸ್ಥಾನ ನಿಮ್ಮ ಲಿಮಿಟ್ಸಲ್ಲೇ ಬರುತ್ತಲ್ಲ ಮೇಡಮ್? ಹೌದು ಸರ್. ಮೇಡಮ್, ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದೆ. ಹಾಂ ಸರ್. ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಿಂದ ಪ್ರಕಟಣೆ, ಹಾಂ ಸರ್. ಗವಿಗಂಗಾಧರೇಶ್ವರ ದೇವಸ್ಥಾನದ ಹತ್ರ ಯಾವುದೇ ಪ್ರಾಣಿಗಳಿಗೆ ಆಹಾರಗಳನ್ನು ಹಾಕುವಂತಿಲ್ಲ ಅಂತ ಇದೆ. ಹಾಂ ಸರ್. ಹಂಗೆ ಹಾಕಿದ್ರೆ ದಂಡ ವಿಧಿಸ್ತೀವಿ ಅಂತ ಇದೆ. ಹಾಂ ಸರ್. ಯಾಕೆ ಮೇಡಮ್ ಅದು ಆ ಥರ ಮಾಡಿರೋದು? ಅದು ಅಷ್ಟು ನಮಗೆ ಇನ್ಫಾರ್ಮೇಷನ್ ಇಲ್ಲ ಸರ್. ನಾವು ಒಂದು ನಿಮಿಷ ಕೇಳ್ಬಿಟ್ಟು ಹೇಳ್ತೀನಿ ಸರ್. ಒಂದು ನಿಮಿಷ ವಿಚಾರಿಸಿ ಮೇಡಮ್. ಪೊಲೀಸ್ ಸ್ಟೇಷನಿಂದನೇ ಹಾಕಿದ್ದಾರೆ, ನಮ್ಮ ಹತ್ರ ಫೋಟೋ ಇದೆ. ಹಾಂ ಸರ್. ಮದ್ಯಪಾನ ಧೂಮಪಾನ ಮಾಡುವಂತಿಲ್ಲ, ಓಕೆ. ಹಾಂ ಸರ್. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂತಿಲ್ಲ, ಹಾಕಿದರೆ ದಂಡ ಅಂತೆ. ಹಾಂ ಸರ್. ಸ್ವಚ್ಛತೆಯನ್ನ ಕಾಪಾಡಬೇಕಂತೆ, ಸ್ವಚ್ಛತೆ ಕಾಪಾಡಬೇಕು. ಅಲ್ಲಿ ಪಾರಿವಾಳಗಳಿಗೆ ಜಾಸ್ತಿ ಕಾಳು ಹಾಕೋದ್ರಿಂದ ಅವು ಗಲೀಜು ಮಾಡೋದು ಮಾಡ್ತಾವಂತೆ. ಸ್ವಚ್ಛತೆ ದೃಷ್ಟಿಯಿಂದ ಆ ಥರ ಮಾಡಿರ್ಬೋದು ಅಷ್ಟೇ ಸರ್. ಅಲ್ಲ ಮೇಡಮ್, ನಾವು ಎಲ್ಲ ಹಾಕ್ಬೇಕು ಮತ್ತೆ ಆಹಾರ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಗ್ತಾ ಇದ್ರೆ ಮೇಡಮ್ ಈ ತರ ಹಾಕೋದು ತಪ್ಪಾಗುತ್ತೆ ಮೇಡಮ್. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕ್ಬೇಡಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇಂದ ಹೇಳ್ತಾ ಇದ್ದಾರೆ ಅಂತ ಇದು ಕಾನೂನು ಉಲ್ಲಂಘನೆ ಅಲ್ವಾ ಮೇಡಮ್ ಇದು? ಸರಿ ಸರ್, ಒಂದು ನಿಮಿಷ ನಾವು ಕೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತೀವಿ ಸರ್ ನಿಮಗೆ. ನೀವು ಒಂದು ಮೇಡಮ್, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕಿದ ಕವರು ಅಥವಾ ಬೇರೆ ಏನೇ ವಸ್ತುಗಳಿದ್ರು ಅದನ್ನ ಡಸ್ಟ್ಬಿನ್ ಹಾಕಿ ಅಂತ ಅಲರ್ಟ್ಮೆಂಟ್ ಮಾಡಬೇಕು. ಇದು ಕೊಟ್ಟಿದ್ರು, ಪಾರಿವಾಳಗಳಿಗೆ ಕಾಳುಗಳನ್ನು ಹಾಕೋದ್ರಿಂದ ಅಲ್ಲಿ ಅಂದ್ರೆ ಬಂದೋಬಸ್ತ್ ಮಾಡ್ತಿದ್ರು ಸರ್. ಬಟ್ ಇವಾಗ ಇದು ಇನ್ಫಾರ್ಮೇಶನ್ ಅಂತ ನನಗೂ ಸರಿ ಗೊತ್ತಿಲ್ಲ. ಮೇಡಮ್, ಪೊಲೀಸ್ನವರೇ ನೀವು ಅವ್ರಿಗೆ ಬುದ್ಧಿ ಹೇಳ್ಬೇಕು ಮೇಡಮ್. ನೋಡಿ ಸರ್, ಈ ತರ ಎಲ್ಲ ಮಾಡಕ್ಕಾಗಲ್ಲ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕ್ಬೇಕು. ಹಾಂ ಸರ್. ನಾವೆಲ್ಲ ಹೋಗ್ಬೇಕು? ನಾವು ಪ್ರಾಣಿ ಪಕ್ಷಿಗಳಿಂದ ನಾವು ಮನುಷ್ಯ ಬದುಕಕ್ಕಾಗತ್ತಾ ಮೇಡಮ್? ಸರಿ ಸರ್, ಸರಿ. ಅದು ನನಗೂ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಇದು ಗವಿಗಂಗಾಧರೇಶ್ವರ ದೇವಸ್ಥಾನ ನಿಮ್ಮ ಲಿಮಿಟಲ್ಲಿ ಬರುತ್ತಲ್ವಾ? ಹೌದು ಸರ್. ಮೇಡಮ್, ಅಲ್ಲಿ ಏನು ಹಾಕಿದ್ದಾರೆ ಅಂತಂದ್ರೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕಬಾರ್ದು, ಬಂಡೆಯ ಮೇಲೆ ಅದು ದಂಡಕ್ಕೆ ಬಿಡಿಸಲಾಗುವುದು ಅಂತ ಹೇಳಿದ್ದಾರೆ. ಹಲೋ ಹಲೋ ಹೇಳಿ ಸರ್. ಸರ್ ನಮಸ್ತೆ. ಇದು ಗವಿಗಂಗಾಧರೇಶ್ವರ ದೇವಸ್ಥಾನದ ಹಿಂಬದಿ ಬಂಡೆ ಇದೆಯಲ್ಲ, ಆ ಗೋಪುರ, ಕೆಂಪೇಗೌಡ ಸ್ಟ್ಯಾಚ್ಯೂ ಹಿಂದೆ, ಅಲ್ಲಿ ಪಕ್ಷಿಗಳಿಗೆ ಆಹಾರ ಹಾಕಬಾರ್ದು ಅಂತ ಒಂದು ಇದು ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ.
ಹಾಂ ಎಲ್ಲಿ ಸರ್? ಇದು ಗವಿಗಂಗಾಧರೇಶ್ವರ ದೇವಸ್ಥಾನ ಹಿಂಬದಿಯಲ್ಲಿ. ಹಾಂ ಸರ್. ಹಾಗಾಗಿ ಅದು ಯಾವ ಕಾರಣ ಅದರ ಮೇಲೆ ಹಾಕಿದ್ದಾರೆ ಅಂತ. ಯಾರು ಹಾಕಿದ್ದಾರೆ ಅಂತ ಗೊತ್ತಿದೆ ಸರ್ ಅದು? ಅದು ಪೊಲೀಸ್ ಸ್ಟೇಷನ್ ಅಂತ ಹಾಕಿದೆ, ಪೊಲೀಸ್ ಸ್ಟೇಷನ್ ಏನಂತ ಅಂತಾನೆ ಇದೆ. ಹಾಕಿದ್ದಾರೆ? ಒಂದು ನಿಮಿಷ, ಅದು ಏನಿದೆ ಅಂದರೆ ಕೆಂಪೇಗೌಡ ಪೊಲೀಸ್ ಠಾಣೆಯಿಂದ ಪ್ರಕಟಣೆ. ಈ ಪವಿತ್ರ ಬಂಡೆಯ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂತಿಲ್ಲ, ಹಾಕಿದರೆ ದಂಡ ವಿಧಿಸಲಾಗುವುದು. ಮದ್ಯಪಾನ ನಿಧಾನಕ್ಕೆ ಹೇಳಿ. ಈ ಪವಿತ್ರ ಬಂಡೆಯ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂತಿಲ್ಲ, ಹಾಂ ಹಾಕಿದರೆ ದಂಡ ವಿಧಿಸಲಾಗುವುದು ಹಾಂ ಅಂತ. ಏನು ಅದು ಕೆಳಗಡೆ ಏನು ಆರ್ಡ್ರ್ ಅಂತ ಇದೆಯಾ ಸರ್ ಅಲ್ಲಿ? ಅದೇನಿಲ್ಲ ಸರ್, ಮದ್ಯಪಾನ ಧೂಮಪಾನ ಮಾಡುವಂತಿಲ್ಲ, ಕಸವನ್ನು ಹಾಕಬಾರದು. ಸರ್ ಏನಂತ ಏನಕ್ಕೆ ಯಾವ ವಿಚಾರಕ್ಕೆ ಕೇಳ್ತಾ ಇದ್ರೆ ನನಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಇದಕ್ಕಿಂತ ಅಲ್ಲಿ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂತ ಪದ್ಧತಿ ಮೊದಲಿಂದ ಇತ್ತು, ಹಾಕುವಂಥದ್ದು. ಅದು ಇತ್ತೀಚೆಗೆ ಈ ರೀತಿಯಾದಂತಹ ಒಂದು ಸುತ್ತಲೆ ಹೊಡಿಸೋದು ಯಾವ ಆಧಾರದ ಯಾರು ಕಂಪ್ಲೇಂಟ್ ಮಾಡಿರ್ಬೇಕು ಸರ್ ಇದಕ್ಕೂ ಬಂದು. ಹೌದಾ? ಏನೋ ತೊಂದರೆ ಆಗ್ತಾ ಇರ್ಬೋದೇನೋ, ಅಲ್ಲಿ ಪ್ರಾಣಿ ಪಕ್ಷಿಗಳು ಹಾಕೋದ್ರಿಂದ ಬೇರೆ ತರ ಏನೋ ಅವ್ರಿಗೆ ಮಿಸ್ಬಿಹೇವ್ ಆಗ್ತಾ ಇದೆ ಅಂತ ಏನೋ ಗೊತ್ತಾಗಿಲ್ಲ ಅದ್ರ ಬಗ್ಗೆ. ಆಮೇಲೆ ಅದು ಇದನ್ನ ಅವರು ಇದೆಲ್ಲ ಗಲೀಜೆಲ್ಲ ಮಾಡುತ್ತಲ್ಲ ಸರ್, ಗಲೀಜನ್ನ ಕ್ಲೀನ್ ಮಾಡೋರು ಯಾರಿದ್ದಾರೆ ಅನ್ನೋದು ಅಕ್ಕಪಕ್ಕ ಬಿಲ್ಡಿಂಗ್ಗಳ ಮೇಲೆ ಎಲ್ಲ ಹೋಗುತ್ತೆ ಏನೋ ಅಂತ ಆಗಿರ್ಬೇಕು ಸರ್ ಅದು. ಅಂದ್ರೆ ಪಕ್ಷಿಗಳಿಗೆ ನಾವು ಮನುಷ್ಯರಾದ್ರೆ ನಾವು ದುಡ್ಕೊಂಡು ತಿಂತೀವಿ, ಎಲ್ಲ ಸಿಗುತ್ತೆ, ಪಕ್ಷಿಗಳಿಗೆ ಹಾಗಲ್ವಲ್ಲ, ಪಕ್ಷಿಗಳು ನಾವು ಕೊಡಬೇಕಾಗತ್ತಲ್ಲ. ಅಂದ್ರೆ ಮನುಷ್ಯರಿಗಾದ ಆಹಾರಗಳು ಸಿಗುತ್ತೆ, ಪಕ್ಷಿಗಳಿಗೆ ಹಾಗಲ್ವಲ್ಲ, ನಾವು ಅಲ್ಲಿದ್ದವ್ರು ಕೊಡ್ತಕ್ಕಂಥ ರೀತಿಯಲ್ಲ. ಬನ್ನಿ ಸರ್ ಅದ್ರ ಬಗ್ಗೆ ಕ್ಲಾರಿಫಿಕೇಟ್ ನೋಡೋಣ, ಯಾವ ಆರ್ಡರ್ ಏನಾಗಿದೆ ಗೊತ್ತಾಗಿಲ್ಲ ನನಗೂ, ಅದ್ರ ಬಗ್ಗೆ ಗೊತ್ತಿಲ್ಲ, ನೀವೇ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಇದೇನಾಗುತ್ತೆ ಅಂದ್ರೆ ಸಾಮಾಜಿಕವಾಗಿ ಒಂದು ಮೌಢ್ಯ ಆಗುತ್ತೆ. ಸ್ಟೇಷನ್ ಬನ್ನಿ ನೋಡೋಣ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತ ಗೊತ್ತಿಲ್ಲ. ಆಯ್ತಾಯ್ತು ಸರ್, ಖಂಡಿತ ಬನ್ನಿ ಸ್ಟೇಷನ್ ಬನ್ನಿ, ಅದ್ರ ಬಗ್ಗೆ ಕೇಳಿ ಏನು ವಿಚಾರ ತಿಳ್ಕೊಂಡು ನೋಡೋಣ. ನೀವು ಹೇಳಿದ್ ನನಗೆ, ನಾನು ಈಗ ನನಗೆ ನೀವು ಹೇಳಿದ್ರು ನನಗೆ ಗೊತ್ತಾಗ್ತಾ ಇರೋದು. ಆಯ್ತಾಯ್ತು. ಅದ್ರ ಬಗ್ಗೆ ಯಾರು ಆದೇಶ ಮಾಡಿದ್ದಾರೆ ಏನಾಗಿದೆ